ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದೊಳ್ಳೆ ಸದಭಿರುಚಿ ಇರ್ತಕ್ಕಂಥ ಕುಟುಂಬ ಸಮೇತ ನೋಡಬಹುದಾದಂತ ಸಿನಿಮಾದ ಬಗ್ಗೆ ನಾನು ರಿವ್ಯೂನ ಕೊಡ್ತಾ ಇದ್ದೀನಿ. ಅತ್ಯಾಚಾರಕ್ಕೆ ಒಳಗಾಗ್ತಾಳೆ ಹೆಣ್ಣು. ಸೊ ಅವಳು ಪ್ರೀತಿಸ್ತಿದ್ದ ಹುಡುಗನ್ನ ಬಿಟ್ಬಿಟ್ಟು ಆ ಅತ್ಯಾಚಾರ ಮಾಡ್ತಾನಲ್ಲ, ಅವನ್ನೇ ಕೊನೆಗೆ ಮದ್ವೆ ಆಗಿ ಮತ್ತೆ ಅವ್ರ ಮನೇಲಿ ಅತ್ತೆ ಮತ್ತೆ ನಾದಿನಿ ಗಂಡ ಎಲ್ಲ ಕಿರುಕುಳನ ಕೊಡ್ತಾ ಇರ್ತಾರೆ. ಆ ಕಿರುಕುಳವನ್ನೆಲ್ಲ ಸಹಿಸ್ಕೊಂಡು ಕೊನೆಗೆ ಎಲ್ಲರ ಮನ ಪರಿವರ್ತನೆ ಮಾಡ್ತಕ್ಕಂಥ ಚಿತ್ರ ಈ ಸಿನಿಮಾ. ಯಾವ್ದು ಆ ಸಿನಿಮಾ, ಏನದ್ರ ಸ್ಟೋರಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ಸ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸಿನಿಮಾದ ಸ್ಟೋರಿ ಏನಂತ ನೋಡ್ತಾ ಹೋಗೋಣ. 1991ರಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ. ಸಿನಿಮಾದ ಹೆಸರು ನೋಡಿದ್ರೆ ಗೃಹ ಪ್ರವೇಶ ಅಂತಕ್ಕಂಥ ಸಿನಿಮಾ. ಮದುವೆಯಾಗಿ ಗಂಡನ ಮನೆಗೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ನಡೀತಿರ್ತಕ್ಕಂಥ ಅತ್ತೆಯ ದಬ್ಬಾಳಿಕೆ, ದಾರಿ ತಪ್ಪಿದ ಮಗ, ನೀಚ ಹಳಿಯ, ಮಲ್ತಾಯಿ ದಬ್ಬಾಳಿಕೆಗೆ ಮೂಕನಾಗಿರುವ ಹಿರಿ ಹೆಂಡತಿ ಮಗ, ಅವನ ಹೆಂಡತಿ ಮಗಳು, ಇದೆಲ್ಲವನ್ನು ನೋಡಿ ಮೌನವಾಗಿರುವ ಮನೆಯ ಯಜಮಾನ. ಸೊ ಕುಟುಂಬ ಸಮೇತರಾಗಿ ನೋಡಬಹುದಾದ ಅದ್ಭುತ ಸಿನಿಮಾ ಅಂದ್ರೆ ತಪ್ಪಾಗಲಾರದು ಗುರುಗಳೇ. ಸೊ ಸಿನಿಮಾದ ಸ್ಟೋರಿ ನೋಡೋದಾದ್ರೆ, ಕಾಲೇಜ್ನಲ್ಲಿ ಓದ್ತಿರ್ತಕ್ಕಂಥ ನಾಯಕ ತುಂಬಾ ದುರಂಕಾರಿ, ತುಂಬಾ ನೀಚ ಅಂತ ಹೇಳ್ಬೋದು. ಸೊ ಅಷ್ಟು ಕೆಟ್ಟವನು ನಾಯಕ. ಇದೇ ಕಾಲೇಜ್ನಲ್ಲಿ ಓದ್ತಿರ್ತಕ್ಕಂಥ ನಾಯಕಿ, ಆ ನಾಯಕಿನ ಕೆಣಕ್ ಬಿಟ್ಟು ಕಪಾಳ ಮೋಕ್ಷ ಮಾಡಿಸ್ಕೊಳ್ತಕ್ಕಂಥ ನಾಯಕ. ಸೊ ನಾಯಕಿಗೆ ಗುರು ಹಿರಿಯರು ಮದ್ವೆ ನಿಶ್ಚಯ ಮಾಡಿರ್ತಾರೆ. ಸೊ ಇದೇ ಸಮಯದಲ್ಲಿ ನಾಯಕ ನಾಯಕಿನ ಅಪಹರಣ ಮಾಡಿ ಅತ್ಯಾಚಾರ ಮಾಡ್ಬಿಡ್ತಾನೆ. ಸೊ ಕಪಾಳ ಕೊಡದಿತ್ತು ಕೋಪಕ್ಕೆ ನಾಯಕ ಅಪಹರಣ ಮಾಡ್ಬಿಟ್ಟು ಅವಳನ್ನ ಅತ್ಯಾಚಾರ ಮಾಡ್ಬಿಡ್ತಾನೆ. ಸೊ ಅತ್ಯಾಚಾರ ಮಾಡಿದ್ಮೇಲೆ ನಾಯಕಿ ಸುಮ್ನೆ ಕೂರಲ್ಲ ಗುರು, ಸಿಡ್ದೆ ಹೇಳ್ತಾಳೆ. ಪೊಲೀಸರ ಸಹಾಯದಿಂದ ಆ ಅತ್ಯಾಚಾರದ ಮಾಡಿದಂತ ನಾಯಕನನ್ನೇ ಮದ್ವೆ ಆಗ್ತಾಳೆ. ತಾನು ಪ್ರೀತಿಸಿ ಮದ್ವೆ ಆಗ್ಬೇಕಾದ ಹುಡುಗನ್ನ ಬಿಟ್ಟು ಯಾರು ಅತ್ಯಾಚಾರ ಮಾಡ್ತಾನಲ್ಲ ಅವನ್ನೇ ಮದ್ವೆ ಆಗ್ತಾಳೆ. ಸೊ ಮದ್ವೆ ಆಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದೊಡನೆ ಅತ್ತೆ ವಿರುದ್ಧ ತಿರುಗಿ ಬೀಳ್ತಾಳೆ ನಾಯಕಿ. ಅವರ ಅತ್ತೆ ಅಳಿಯ ಹೊಗಳಿ ಮಾತನಾಡಿದ್ರೆ ಸಾಕು, ಅವನ್ಗೆ ಏನ್ ಕೇಳ್ತಾನೋ ಎಲ್ಲವನ್ನ ಕೊಡ್ತಾ ಇರ್ತಾಳೆ ಅತ್ತೆ. ಆ ತರ ಅತ್ತೆ. ಆದ್ರೆ ಅಳಿಯ ಇದೇ ತರ ಹೊಗಳಿ ಹಣನ ಪಡೆದುಕೊಳ್ತಾನೆ. ಆ ಪಡೆದುಕೊಂಡಂತ ಹಣನ ಪರ ಹೆಂಗಸಿಗೆ ಸುರಿತಾ ಇರ್ತಾನೆ ತಗೊಂಡೋಗಿ. ಅವ್ರ ಅತ್ತೆನ ಹೊಗಳೋದು, ಅವ್ರ ಅತ್ತೆ ಏನ್ ಕೊಡ್ತಾರೋ ಒಡವೆ ಹಣ ಎಲ್ಲನ ತಗೊಂಡೋಗಿ ಇನ್ನೊಬ್ಬಳಿಗೆ ತಗೊಂಡೋಗಿ ಸುರಿತಾ ಇರ್ತಾನೆ. ಇತ್ತ ನಾಯಕ, ಇವಳು ಮದ್ವೆ ಆಗಿ ಬಂದಿರ್ತಾನಲ್ಲ ನಾಯಕ, ಅವನು ಕುಡಿತದ ದಾಸನ ಆಗ್ಬಿಟ್ಟಿರ್ತಾನೆ. ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳೋದೋಗ್ಲಿ, ಸರಿಯಾಗಿ ಮಾತು ಕೂಡ ಆಡ್ಸಲ್ಲ, ಆ ಮಟ್ಟದಲ್ಲಿ ಇರ್ತಾನೆ ನಾಯಕ. ನಾಯಕಿ ಅತ್ತೆ ವಿರುದ್ಧ ತಿರುಗಿ ದಬ್ಬಾಳಿಕೆ ಮಾಡ್ದಾಗ್ಲೆಲ್ಲ ವಿರೋಧಿಸ್ತಾಳೆ ಬರ್ತಾಳೆ ನಾಯಕಿ. ಹಿರಿ ಹೆಂಡತಿ ಮಗಳಿಗೆ ಹುಷಾರಿರೋದಿಲ್ಲ, ಆಗ ಆಸ್ಪತ್ರೆಗೆ ಹೋಗೋದಿಕ್ಕೆ ಅಂತ ಅತ್ತೆ ಬಳಿ ದುಡ್ಡನ್ನ ಕೇಳ್ತಾಳೆ. ಆಗ ನಾಯಕಿ ಅತ್ತೆ ಬಳಿ ದುಡ್ಡು ಕೊಡಲ್ಲ ಅಂತ ಅತ್ತೆ ಹೇಳಿದಾಗ ನಾಯಕಿ ಅತ್ತೆ ಬಳಿಯಲ್ಲಿ ಬಲವಂತವಾಗಿ ಕೀ ಕಿತ್ಕೊಂಡು ಹೋಗಿ ಬೀರ್ನಲ್ಲಿದ್ದಂತ ಹಣನ ತೆಗೆದುಕೊಂಡು ಹೋಗಿ ಮಗುನ ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸ್ಕೊಂಡು ಮನೆಗೆ ಬರ್ತಾಳೆ. ಇದರಿಂದ ಬೇಸತ್ತು ಅತ್ತೆ ಅವರ ಮಗಳು ಅಳಿಯ ಸೇರಿಕೊಂಡು ಅವಳಿಗೆ ಸತ್ತ ಹಲ್ಲಿಯನ್ನ ಪಾಯಸದಲ್ಲಿ ಹಾಕಿ ಸಾಯಿಸೋದಿಕ್ಕೆ ಟ್ರೈ ಮಾಡ್ತಾರೆ. ನಾಯಕಿಗೆ ಸತ್ತ ಹಲ್ಲಿನ ಹಾಕಿದ ಪಾಯಸ ತಿನ್ನಲು ಹಾಕಿಕೊಡಲು ಅದರೊಳಗೆ ಇನ್ನೊಂದು ಪಲ್ಲಿ ಬಿದ್ದೋಗುತ್ತೆ. ಅಂದ್ರೆ ಇನ್ನೊಂದಲ್ಲಿ ಬಿದ್ದೋಗ್ಬಿಡುತ್ತೆ. ಇನ್ನೇನ್ ತಿನ್ಬೇಕು, ಇನ್ನೊಂದಲ್ಲಿ ಬಿದ್ದೋಗುತ್ತೆ. ಇದೆಲ್ಲವನ್ನ ಅವರ ಮೊಮ್ಮಗನು ನೋಡ್ತಾನೆ ಇರ್ತಾನೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಯಲ್ಲಿ ನಡ್ಸೋದಿಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯದಲ್ಲಿ ಅಲ್ಲೇ ಹಾಕಿರ್ತಕ್ಕಂಥ ವಿಷಯನ ನಾಯಕನಿಗೆ ಅವರ ತಂಗಿ ಮಗ ಹೇಳ್ತಾನೆ. ಸೊ ಆ ಮಗು ನೋಡ್ತಾ ಇರ್ತಾನಲ್ಲ, ಅವನು ಅವ್ರ ತಂಗಿ ಮಗ, ಅವನು ಅವ್ರಿಗೆ ಹೇಳ್ತಾನೆ, ಈ ತರ ಹಲ್ಲಿ ಹಾಕಿದ್ದು ವಿಷದ ಪಾಯಸನ ತಿನ್ಸೋದಿಕ್ಕೆ ಕೊಟ್ಟಿದ್ರು ಅಂತ ಹೇಳ್ತಾನೆ. ಆಗ ನಾಯಕನ ಮನ್ಸು ಪರಿವರ್ತನೆ ಆಗ್ಬಿಡುತ್ತೆ. ಪರಿವರ್ತನೆ ಆಗಿ ನಾಯಕಿನ ಸುಖವಾಗಿ ನೋಡ್ಕೊಳ್ಳೋದಕ್ಕೆ ನಿರ್ಧರಿಸ್ತಾನೆ. ಅದೇ ಸಮಯದಲ್ಲಿ ಮನೆ ಅಳಿಯ ಮೆಟ್ಟಿಲ ಮೇಲೆ ಎಣ್ಣೆ ಹಾಕಿ
ಅದರ ಮೇಲೆ ಕಾಲಿಟ್ಟ ನಾಯಕಿ ಬಿದ್ದು ತಲೆಗೆ ಪೆಟ್ಟಾಗ್ತೈತೆ. ನಾಯಕ ತುಂಬಾ ಜಾಗೃತಿಯಾಗಿ ನೋಡ್ಕೊಳ್ತಾನೆ ಅವಳನ್ನ. ಈತ ಅಳಿಯ ಮನೆಯಿಂದ ಹಣ ಒಡವೆ ಕದ್ದು ಪರ ಹೆಂಗಸಿಗೆ ತಗೊಂಡೋಗಿ ಕೊಡ್ತಾ ಇರ್ತಾನಲ್ಲ, ಆ ಅಪವಾದ ಕೂಡ ನಾಯಕಿ ಮೇಲೆ ಹಾಕ್ತಾನೆ ಆ ಅಳಿಯ. ಈ ವಿಷಯ ತಿಳಿದಂತ ನಾಯಕಿ ಎಲ್ಲವನ್ನ ಮಾವನ ಹತ್ರ ಹೋಗಿ ಹೇಳ್ತಾಳೆ. ಮಾವ ಆಕೆ ಮನೆಗೆ ಹೋಗಿ ಒಡವೆ ದುಡ್ಡು ಎಲ್ಲವನ್ನು ಕಿತ್ಕೊಂಡ್ ಬರ್ತಾನೆ. ಅಳಿಯನ ನಿಜವಾದ ಗುಣನ ಅತ್ತೆ ಮತ್ತು ಅವನ ಹೆಂಡತಿಗೆ ಅರ್ಥ ಮಾಡಿಸ್ತಾರೆ ಇವರೆಲ್ಲ ಸೇರಿ. ಇದರೊಂದಿಗೆ ಎಲ್ಲರೂ ಒಳ್ಳೆಯಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಸಿನಿಮಾ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಗುರು. ಈ ಸಿನಿಮಾ ತುಂಬಾನೇ ಅದ್ಭುತವಾದ ಸಿನಿಮಾ. ಈ ಸಿನಿಮಾ 1991ರಲ್ಲಿ ತೆರೆ ಕಾಣುತ್ತೆ. ನಿರ್ದೇಶನ ಓಂ ಸಾಯಿ ಪ್ರಕಾಶ್ ಅವರು, ನಿರ್ಮಾಪಕ ಕೆ ಸುಕುಮಾರ್ ಅವರು. ಈ ಸಿನಿಮಾದಲ್ಲಿ ದೇವರಾಜ್, ಮಾಲಾಶ್ರೀ, ಶ್ರೀಧರ್, ಮುಖ್ಯಮಂತ್ರಿ ಚಂದ್ರು, ಸತ್ಯಭಾಮ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಇದರ ಸಂಗೀತ ನೋಡೋದಾದ್ರೆ ಉಪೇಂದ್ರ ಕುಮಾರ್ ಅವರು ಈ ಸಿನಿಮಾಗೆ ಸಂಗೀತ ನಿರ್ದೇಶಕರಾಗಿ ಕೆಲಸನ ಮಾಡ್ತಾರೆ. ಚಾನಿ ಲಾಲ್ ಅವರ ಛಾಯಾಗ್ರಹಣದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅಂತ ಹೇಳ್ಬೋದು. ಸುಕ್ಕು ಆರ್ಟ್ಸ್ ಚಿತ್ರ ನಿರ್ಮಾಣ ಸಂಸ್ಥೆಯಿಂದ ಈ ಸಿನಿಮಾ ನಿರ್ಮಾಣ ಆಗುತ್ತೆ. ಸಿನಿಮಾ ವಂಡರ್ಫುಲ್ ಸಿನಿಮಾ, ಗೃಹ ಪ್ರವೇಶ. ಸೊ ನಾನು ಈ ಸಿನಿಮಾನ ಇತ್ತೀಚೆಗೆ ನೋಡಿದೆ. ಸೊ ನೋಡಿದಾಗ ನನಗನ್ಸಿದೊಂದೇ, ಸೊ ಕುಟುಂಬ ಸಮೇತ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಇದು ಅಂತ ನನಗನ್ಸ್ತು. ಸೊ ಕುಟುಂಬದವರು ಎಲ್ಲರೂ ಕುತ್ಕೊಂಡು ಅದ್ಭುತವಾಗಿ ಈ ಸಿನಿಮಾನ ನೋಡ್ಬೋದು. ಸೊ ನೀವೆಲ್ಲ ನೋಡ್ಬೇಕು ಅಂದ್ರೆ ಕುಟುಂಬ ಸಮೇತ ನೋಡ್ತಕ್ಕಂಥ ಚಿತ್ರಗಳು ಇತ್ತೀಚೆಗೆ ಬರ್ತಕ್ಕಂಥದ್ದು ಕಡಿಮೆ. ಸೊ ನೀವು ಈ ಸಿನಿಮಾನ ನೋಡಿದ್ರೆ ಮಕ್ಕಳ ಜೊತೆ, ಮಕ್ಕಳು ನೀವು ಎಲ್ರು ಒಂದು 10-20 ವರ್ಷ ಹಿಂದೆಕ್ ಹೋಗ್ಬಿಡ್ತೀರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಅದ್ಭುತವಾದ ಸಿನಿಮಾ. ಕುಟುಂಬ ಅಂದ್ರೆ ಹೇಗಿರ್ಬೇಕು, ಎಲ್ಲರೂ ಸೇರಿ ಒಂದಾಗಿರ್ಬೇಕು ಅನ್ನೋದು. ಅದ್ರೊಳಗಡೆ ಈ ತರ ತೀಟ್ಲೆಗಳು ಕ್ವಾಟ್ಲೆಗಳು ಬರ್ತಾ ಇರುತ್ತೆ. ಸೊ ಅದನ್ನೇ ಸಿನಿಮಾದಲ್ಲಿ ತೋರಿಸಿದ್ರೆ ಇವರು. ಸಿನಿಮಾ ವಂಡರ್ಫುಲ್. ನನಗಂತೂ ತುಂಬಾನೇ ಇಷ್ಟ ಆಯ್ತು ಮೂವಿ. ಸೊ ಅವಳು ಮದುವೆ ಆಗಿ ಬಂದ ಮೇಲೆ ಏನೇನಾಗುತ್ತೆ, ಸೊ ಹಾಗೆ ಮದುವೆ ಆಗೋದಕ್ಕೆ ಅಂತ ಪ್ರೀತಿಸಿದ ಹುಡುಗನ ಮದುವೆ ಆಗೋದಕ್ಕೆ ಅಂತ ಅವಳು ಬಯಸಿರ್ತಾಳೆ. ಸೊ ಅಲ್ಲಿ ಇವನು ಕಪಾಳ ಕೊಡದ್ಲು ಅನ್ನೋ ಒಂದು ಕಾರಣಕ್ಕೆ ನಾಯಕ ಅವಳನ್ನ ಅಪಹರಿಸಿ ಅತ್ಯಾಚಾರ ಮಾಡ್ತಾನೆ. ನಾಯಕಿ ಕಳೆಗುಂದೋದಿಲ್ಲ, ಅವನ್ನೇ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಬಂದು ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡ್ತಾಳೆ. ಅತ್ತೆಯ ದುರಹಂಕಾರ ಎಲ್ಲನೂ ಕಡಿಮೆ ಮಾಡ್ತಾಳೆ, ಮತ್ತೆ ಎಲ್ಲರ ಜೊತೆ ಹೊಂದ್ಕೊಂತಾಳೆ. ಸೊ ಹೊಂದ್ಕೊಂಡು ಎಲ್ಲಾನು ಒಂದು ಹಂತಕ್ಕೆ ತರೋದ್ರಲ್ಲಿ ಸಫಲ ಆಗ್ತಾಳೆ ಅಂತ ಹೇಳ್ಬೋದು. ಸೊ ಮಾಲಾಶ್ರೀ ಅವರ ಅಭಿನಯ ಈ ಸಿನಿಮಾದಲ್ಲಿ ವಂಡರ್ಫುಲ್, ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಮಾಲಾಶ್ರೀ ಅವ್ರಿಗೆ ಹೇಳಂಗೆ ಇಲ್ಲ, ಸಖತ್ತಾಗಿ ಆಕ್ಟ್ ಮಾಡ್ತಾ ಇದ್ರು ಆ ಕಾಲದಲ್ಲಿ, ಈಗ್ಲೂ ಕೂಡ. ಸೊ ಆಗ್ಲೇ ಅವರು ಸಖತ್ತಾಗೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆಕ್ಟಿಂಗು. ಸೊ ತುಂಬಾನೇ ಇಷ್ಟ ಆಯ್ತು ಮೂವಿ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ ಬಾರಿ ನೋಡಿ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ಅದ್ಭುತವಾದ ಸಿನಿಮಾದ ಮೂಲಕ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.